ಹಾಯ್ ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನಲ್ ಲಲಿತಾ ಲೇಡೀಸ್ ಟೈಲರ್. ಇವತ್ತು ನಾನು ಎಂಬ್ರಾಯ್ಡ್ರಿ ಹಾಕಿದ ಮೇಲೆ ಯಾವ ಥರ ಸ್ಟಿಚ್ ಮಾಡಬೇಕು, ಯಾವ ಥರ ಸ್ಟಿಚ್ ಮಾಡಿದ್ರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಇದು ಬಿಗಿನರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ವಿಡಿಯೋ ಸ್ಕಿಪ್ ಮಾಡ್ದಿರ ಫುಲ್ ವಿಡಿಯೋ ನೋಡಿ. ಸ್ಕಿಪ್ ಮಾಡ್ಕೊಂಡು ನೋಡಿದ್ರೆ ಅರ್ಥ ಆಗಲ್ಲ. ಈ ಥರ ಬ್ಲೌಸ್ ಸ್ಟಿಚ್ ಮಾಡುವಾಗ ಎಲ್ಲರಿಗೂ ಕನ್ಫ್ಯೂಷನ್ಸ್ ಇರುತ್ತೆ. ಯಾವ ಥರ ಸ್ಟಿಚ್ ಮಾಡಬೇಕು, ಮೇಲೆ ಸ್ಟಿಚ್ ಕಾಣಿಸಿದ್ರೆ ಚೆನ್ನಾಗಿರಲ್ಲ ಅಂತ. ಅದಕ್ಕೆ ನಾನು ಯಾವ ಥರ ಸ್ಟಿಚ್ ಮಾಡಬೇಕು, ಮೇಲೆ ಸ್ಟಿಚ್ ಕಾಣಿಸ್ತಾ ಇರೋ ಥರ ಎಂಬ್ರಾಯ್ಡ್ರಿ ಬ್ಲೌಸ್ನ ಯಾವ ಥರ ಫಿನಿಶಿಂಗ್ ಕೊಡಬೇಕು ಅನ್ನೋದನ್ನು ಇದರಲ್ಲಿ ತೋರಿಸಿದ್ದೀನಿ. ವಿಡಿಯೋ ಸ್ಕಿಪ್ ಮಾಡ್ದಿರ ನೋಡಿ. ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ಥರ ಸುಮಾರು ವೀಡಿಯೋಸ್ ನಾನು ಅಪ್ಲೋಡ್ ಮಾಡಿದ್ದೀನಿ. ಪ್ರಿವಿಯಸ್ ವೀಡಿಯೋದಲ್ಲೂ ಈ ಥರ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ಒಂದು ಸಲ ಚೆಕ್ ಮಾಡಿ. ಬಿಗಿನರ್ಸು ನೋಡ್ತಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತುಂಬ ಡೀಟೇಲಾಗಿ ನಾನು ಈ ಥರ ಡಿಸೈನ್ಸು, ಈ ಥರ ಪ್ಯಾಟ್ರನ್ಗಳು ಹೊಲಿತಾ ಇರ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಾನು ಹಾಕೋ ವೀಡಿಯೋಸು ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಬಿಗಿನರ್ಸ್ಗೆ ಈ ಥರ ವೀಡಿಯೋಸ್ ತುಂಬ ಹೆಲ್ಪ್ ಆಗುತ್ತೆ. ಯಾರಿಗಾದರೂ ಈ ಥರ ವೀಡಿಯೋಸು ಇನ್ನೂ ನಮಗೆ ಡೀಟೇಲಾಗಿ ಬೇಕು ಅನ್ನೋರು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ನಾನು ಇದೇ ಥರ ವೀಡಿಯೋಸು ತುಂಬ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಾರ್ಮಲ್ ಬ್ಲೌಸ್ಗಾದರೆ ಪೈಪಿಂಗ್ ಹಾಕ್ಬಿಡ್ತೀವಿ, ಗೊತ್ತಾಗಲ್ಲ. ಆದರೆ ಎಂಬ್ರಾಯ್ಡಿಂಗ್ ಬ್ಲೌಸಲ್ಲಿ ಪೈಪಿಂಗ್ ಹಾಕಲ್ಲ. ಪೈಪಿಂಗ್ ಆಲ್ರೆಡಿ ನಾವು ಎಂಬ್ರಾಯ್ಡ್ರಿಯಲ್ಲಿ ಹಾಕಿರ್ತೀವಿ. ಅದಕ್ಕೋಸ್ಕರ ಪೈಪಿಂಗ್ ಹಾಕದಿರ ಇದನ್ನು ಯಾವ ಥರ ಸ್ಟಿಚ್ ಮಾಡೋದು ಅನ್ನೋದನ್ನು ಇದರಲ್ಲಿ ತೋರಿಸಿದ್ದೀನಿ. ನಿಧಾನಕ್ಕೆ ಅಬ್ಸರ್ವ್ ಮಾಡಿ ನಾನು ಯಾವ ಥರ ನೀಟಾಗಿ ಫಿನಿಶಿಂಗ್ ಕೊಟ್ಟಿದ್ದೀನಿ ಅಂತ. ಇನ್ವಿಸಿಬಲ್ ಪೈಪಿಂಗ್ ಹಾಕೋ ಕಡೆ ಇನ್ವಿಸಿಬಲ್ ಪೈಪಿಂಗ್ ಹಾಕಿದ್ದೀನಿ. ಒಂದು ಸೈಡ್ ಮಾತ್ರ ಫ್ರಂಟ್ಗೆ ಇನ್ವಿಸಿಬಲ್ ಪೈಪಿಂಗ್ ಹಾಕಬೇಕು. ಒಂದು ಸೈಡು ಎಂಬ್ರಾಯ್ಡ್ರಿ ಬರುತ್ತೆ, ಒಂದು ಸೈಡ್ ಮಾತ್ರ ಬರಲ್ಲ. ಅದಕ್ಕೆ ಪೈಪಿಂಗ್ ಹಾಕೇ ಹೊಲಿಬೇಕು. ಹಾಗೆ ಬಿಡಬಾರ್ದು. ಕೆಲವರು ಎಮ್ಮಿಂಗ್ ಹಾಕ್ತಾರೆ. ಎಮ್ಮಿಂಗ್ ಹಾಕಿದ್ರೆ ಚೆನ್ನಾಗಿ ಕಾಣಲ್ಲ. ಒಂದು ಕಡೆ ಪೈಪಿಂಗ್ ಮಾಡಬೇಕು, ಒಂದು ಕಡೆ ವರ್ಕ್ ಬಂದಿರುತ್ತೆ. ವರ್ಕ್ ಬ್ಲೌಸುಗಳು ಹೊಲಿಯುವಾಗ ತುಂಬ ಕೇರ್ಫುಲ್ಲಾಗಿ ಹೊಲಿಬೇಕು. ಕೆಲವೊಂದು ವರ್ಕಲ್ಲಿ ಸ್ಟೋನ್ಸ್ ಎಲ್ಲ ಬರುತ್ತೆ. ಸ್ಟೋನ್ಸ್ ಎಲ್ಲ ಬಂದಾಗ ಯಾವ ಥರ ಹೊಲಿಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಇದರಲ್ಲಿ ನಾನು ಸ್ಟೋನ್ಸ್ ಏನೂ ಹಾಕಿಲ್ಲ. ಸ್ಟೋನ್ಸ್ ಹಾಕದೇ ಇದ್ದರೆ ಸ್ವಲ್ಪ ಈಸಿನೇ ಹೊಲಿಯೋದು. ಆದರೆ ಮೇಲೆ ಸ್ಟಿಚ್ ಮಾತ್ರ ಕಾಣಬಾರ್ದು, ಆ ಥರ ಹೊಲಿಬೇಕು. ಸ್ಟೋನ್ಸ್ ಬಂದಿರೋ ವರ್ಕ್ ಬ್ಲೌಸ್ನ ಯಾವ ಥರ ಹೊಲಿಬೇಕು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಡೀಟೇಲಾಗಿ ತೋರಿಸ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸ್ಟಿಚಿಂಗ್ ಬಗ್ಗೆ, ಕಟಿಂಗ್ ಬಗ್ಗೆ ಏನಾದರೂ ಡೀಟೇಲ್ಸ್ ಬೇಕಿದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ನಾನು ಡೀಟೇಲಾಗಿ ವೀಡಿಯೋ ಮಾಡಿ ಹಾಕ್ತೀನಿ. ಕಟಿಂಗ್ ಬಗ್ಗೆ, ಆಮೇಲೆ ಸ್ಟಿಚಿಂಗ್ ಬಗ್ಗೆ, ನಾರ್ಮಲ್ ಬ್ಲೌಸ್ ಯಾವ ಥರ ನಾನು ಆಲ್ರೆಡಿ ಕಟಿಂಗು ಸ್ಟಿಚಿಂಗ್ದೆಲ್ಲ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಚೆಕ್ ಮಾಡಿ. ಎಲ್ಲ ಥರ ವೀಡಿಯೋಸು ಅಪ್ಲೋಡ್ ಮಾಡಿದ್ದೀನಿ. ಚಿಕ್ಕ ಮಕ್ಕಳ ಬಟ್ಟೆಗಳು, ಫ್ರಾಕ್ಸು, ಲೆಹೆಂಗಾಸು, ಗಾಗ್ರಾ ಎಲ್ಲ ಥರ ವೀಡಿಯೋಸು ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ಮಾಡ್ತಾ ಇರ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಿಮಗೆ ಎಲ್ಲ ಡೀಟೇಲ್ಸು ಸಿಗುತ್ತೆ. ಇನ್ನೂ ಬೇಕು ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ನಾನು ಖಂಡಿತ ನಿಮಗೆ ಅಪ್ಲೋಡ್ ಮಾಡ್ತೀನಿ. ನಿಮಗೆ ಯೂಸ್ ಆಗುತ್ತೆ. ನೀವು ಇದೇ ಥರ ಬ್ಲೌಸಸ್ನ ಸ್ಟಿಚ್ ಮಾಡ್ಕೋಬೋದು. ಎಂಬ್ರಾಯ್ಡ್ರಿ ಬೇರೆ ಕಡೆ ಮಾಡಿಸ್ಕೊಂಡು ಬಂದರೆ ನಮಗೆ ಹೊಲಿಯೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನಾನೇ ಎಂಬ್ರಾಯ್ಡ್ರಿ ಹಾಕೋದ್ರಿಂದ ನನಗೇನು ಕಷ್ಟ ಅನಿಸಲ್ಲ. ಅವರು ಮಾರ್ಕು ಕರೆಕ್ಟಾಗಿ ಮಾಡಿ ಹಾಕ್ಕೊಟ್ರೆ ಕರೆಕ್ಟಾಗಿ ಬರುತ್ತೆ ಬ್ಲೌಸು. ಇಲ್ಲ ಅಂದರೆ ಸ್ವಲ್ಪ ಚೇಂಜಸ್ ಆಗುತ್ತೆ, ಸ್ವಲ್ಪ ಕಷ್ಟ ಆಗುತ್ತೆ ಹೊಲಿಯೋಕ್ಕೆ. ಇದು ನಾನೇ ಎಂಬ್ರಾಯ್ಡ್ರಿ ಮಾಡಿ ಹೊಲಿದಿರೋದು. ಫುಲ್ ವಿಡಿಯೋ ಲೆಂತ್ ಆಗುತ್ತೆ ಅಂತ ನಾನು ನೆಕ್ ಮಾತ್ರ ಯಾವ ಥರ ಸ್ಟಿಚ್ ಮಾಡಬೇಕು ಅನ್ನೋದನ್ನು ಮಾತ್ರ ತೋರಿಸಿದ್ದೀನಿ. ಫುಲ್ ಬ್ಲೌಸು ಆದಮೇಲೆ ಯಾವ ಥರ ಇರುತ್ತೆ ನೋಡಿ. ಲ್ಯಾಟ್ಕನ್ಸು ಅಷ್ಟೇ ಎಂಬ್ರಾಯ್ಡ್ರಿಯಲ್ಲೇ ಹಾಕಿರೋದು. ತುಂಬ ಚೆನ್ನಾಗಿ ಬಂದಿದೆ ಬ್ಲೌಸು. ಕಸ್ಟಮರ್ಸು ಹ್ಯಾಪಿಯಾಗಿ ಖುಷಿಪಟ್ಟರು ಅವರು. ತುಂಬ ಡಿಸೈನು ಸಿಂಪಲ್ ಆಗಿದ್ರೂ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಇದೇ ಥರ ವೀಡಿಯೋಸು ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.